ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಸರ್ಕಾರ 6 ವೀರಚಕ್ರವನ್ನು ಘೋಷಣೆ ಮಾಡಿದೆ. ವೀರಚಕ್ರ ಯಾವಾಗ ಕೊಡ್ತಾರೆ ನಿಮಗೆಲ್ಲ ಗೊತ್ತಲ್ಲ. ಯುದ್ಧದ ಸಂದರ್ಭದಲ್ಲಿ ಮಹೋನ್ನತ ಸಾಧನೆ ಮಾಡಿದಂಥ ಸೈನಿಕರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಬಹಳ ಅತ್ಯುನ್ನತವಾದಂಥ ಪ್ರಶಸ್ತಿ ಇದು. ಈ ಬಾರಿ 6 ವೀರಚಕ್ರವನ್ನು ಘೋಷಣೆ ಮಾಡಲಾಗಿದೆ. ಅದು ಕೂಡ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮಹೋನ್ನತ ಸಾಧನೆ ಮಾಡಿದಂತಹ 6 ಯೋಧರಿಗೆ ಈ ವೀರಚಕ್ರವನ್ನು ಘೋಷಣೆ ಮಾಡಲಾಗಿದೆ. ಮಿತ್ರರೇ, ಕೇವಲ ವೀರಚಕ್ರವನ್ನು ಘೋಷಣೆ ಮಾಡಿದರೆ ಆ 6 ಮಂದಿಯ ಹೆಸರನ್ನು ಹೇಳಿ ಅವರ ಸಾಧನೆಯನ್ನು ಹೇಳಿ ಚಿಕ್ಕದಾಗಿ ಇದನ್ನು ವಿವರಿಸಿ ಮುಗಿಸಬಹುದಿತ್ತು. ಆದರೆ ಈ 6 ವೀರಚಕ್ರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರದ ಸಂದರ್ಭದ ಆಪರೇಷನ್ ಡೀಟೇಲ್ಸ್ ಅನ್ನು ಹೇಳಿದೆ. ಇವರು ಎಂತಹ ಸಾಧನೆ ಮಾಡಿದ್ದಾರೆ, ಎಂತಹ ಸಂದರ್ಭದಲ್ಲಿ ಸಾಧನೆ ಮಾಡಿದ್ದಾರೆ, ನಾವು ಯಾಕೋಸ್ಕರವಾಗಿ ವೀರಚಕ್ರಕ್ಕೆ ಇವರನ್ನು ಕನ್ಸಿಡರ್ ಮಾಡಿದ್ದೀವಿ, ಇವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ಇದನ್ನು ಭಾರತ ಸರ್ಕಾರ ಹೇಳಿದೆ. ಇದನ್ನು ಕೇಳದಂತಹ ಸಂದರ್ಭದಲ್ಲಿ ಗೂಸ್ ಬಂಪ್ಸ್ ಬರುತ್ತೆ. ನಮ್ಮ ದೇಶ ಎಷ್ಟು ಶಕ್ತಿಯುತವಾಗಿದೆ, ಎಂತೆಂತಹ ಸೈನಿಕರನ್ನು ಹೊಂದಿದೆ, ನಾವು ವಿಶ್ವದಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಎಂಬಂತಹ ಭಾವನೆ ನಿಮಗೆ 100% ಬರುತ್ತೆ. ಮಿತ್ರರೇ, ನಾನು ಪ್ರತಿ ಬಾರಿ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೂ ಕೊನೆವರೆಗೆ ನೋಡಿ ಅಂತ ನಿಮಗೆ ಮನವಿ ಮಾಡೋದುಂಟು. ಆದರೆ ಈ ವಿಡಿಯೋನ ಮಾತ್ರ ಪರ್ಟಿಕ್ಯುಲರ್ ಆಗಿ ನೀವು ಕೊನೆವರೆಗೂ ಕೂಡ ನೋಡಿ. ಆ 6 ಮಂದಿಯ ಸಾಧನೆಯನ್ನು, ಅವರೆಂತಹ ಪರಾಕ್ರಮವನ್ನು ಮೆರೆದಿದ್ದಾರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅಂತಹ ದೊಡ್ಡ ಜಯ ಸಿಕ್ಕಿದೆ ಅಂತಂದರೆ ಇವರ ಸಾಹಸ ಎಷ್ಟು ದೊಡ್ಡದಾಗಿತ್ತು, ಎಂತೆಂತಹ ರಿಸ್ಕ್ಗಳನ್ನು ತೆಗೆದುಕೊಂಡ್ರು ಅನ್ನೋದನ್ನು ಎಳೆ ಎಳೆಯಾಗಿ ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೀರಚಕ್ರವನ್ನು ಪಡೆದಂತಹ ಮೊದಲ ಹೆಸರು ಭಾರತೀಯ ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ರಂಜಿತ್ ಸಿಂಗ್ ಸಿಧು. ಇವರು ನಮ್ಮ ಭಾರತೀಯ ವಾಯುಸೇನೆಯ 17ನೇ ಸ್ಕ್ವಾಡ್ರನ್ ಇದೆಯಲ್ಲ, ಅದರ ಕಮಾಂಡಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಆ 17ನೇ ಸ್ಕ್ವಾಡ್ರನ್ ಯಾವುದು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಅದು ನಿಮ್ಮ ಹೆಮ್ಮೆಯ ರಫೇಲ್ ಫೈಟರ್ ಜೆಟ್ ಸ್ಕ್ವಾಡ್ರನ್. ಆ ಸ್ಕ್ವಾಡ್ರನ್ಗೆ ಗೋಲ್ಡನ್ ಆರೋಸ್ ಅನ್ನುವಂತಹ ಹೆಸರು ಕೂಡ ಇದೆ. ಈ ಸ್ಕ್ವಾಡ್ರನ್ನ ಕಮಾಂಡಿಂಗ್ ಆಫೀಸರ್ ಆಗಿರುವಂತಹ ರಂಜಿತ್ ಸಿಂಗ್ ಸಿಧು ಅವರು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಎಂತಹ ಸಾಧನೆಯನ್ನು ಮಾಡಿದ್ರು, ಎಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಿದ್ರು ಅಂತಂದ್ರೆ, ಆಪರೇಷನ್ ಸಿಂಧೂರ ಆರಂಭವಾದಂತಹ 3ನೇ ದಿನ ಭಾರತ ಒಂದು ತೀರ್ಮಾನ ಮಾಡುತ್ತೆ, ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಭಾರತೀಯ ಸೇನೆಗೆ ಏನು ಅನಿಸುತ್ತೆ ಅಂತಂದರೆ, ನಾವು ಈ ಬಾರಿ ಬ್ರಹ್ಮೋಸನ್ನೇ ಬಳಸಿ ದಾಳಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಫಾರಿನ್ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ದಾಳಿ ಮಾಡಿದ್ರೆ ಅದರಲ್ಲಿ ಅಷ್ಟು ಮಜಾ ಬರೋದಿಲ್ಲ. ನಮ್ಮ ಬಳಿಯಲ್ಲಿ ಇಂತಹ ಅತ್ಯಾಧುನಿಕವಾದಂತಹ ಬ್ರಹ್ಮಾಸ್ತ್ರ ಇದೆ, ಇದನ್ನು ಬಳಸೋದನ್ನು ಬಿಟ್ಟು ನಾವು ಬೇರೆ ಯಾವುದೋ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ರೆ ನಮಗದಷ್ಟು ಹೆಮ್ಮೆ ಅನಿಸೋದಿಲ್ಲ ಅಂಥೇಳಿ ಭಾರತೀಯ ಸೇನೆ ಬ್ರಹ್ಮೋಸನ್ನು ಬಳಸೋದಕ್ಕೆ ತೀರ್ಮಾನ ಮಾಡುತ್ತೆ. ಆದರೆ ಮಿತ್ರರೇ, ಬ್ರಹ್ಮೋಸನ್ನು ಫೈಟರ್ ಜೆಟ್ನಿಂದ ಲಾಂಚ್ ಮಾಡಬೇಕು ಅಂತಂದರೆ ನಮಗಿರುವಂತಹ ಆಪ್ಷನ್ ಒಂದೇ, ಅದು ಸು-30ಯ ಮೂಲಕ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಬ್ರಹ್ಮೋಸ್ ಮಿಸೈಲ್ ಇದೆಯಲ್ಲ, ಏರ್ ಟು ಸರ್ಫೇಸ್ ಲಾಂಚ್ ಮಾಡುವಂತಹ ಮಿಸೈಲ್ಗಳೇನಿದ್ದಾವೆ ಅದನ್ನು ಕೇವಲ ಸು-30ಗೆ ಮಾತ್ರ ಅಳವಡಿಸಲಾಗಿದೆ. ಫ್ರಾನ್ಸ್ನ ರಫೇಲ್ಗೆ ಇದನ್ನು ಅಳವಡಿಸೋದಕ್ಕೆ ಈವರೆಗೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಫ್ರಾನ್ಸ್ ಅದಕ್ಕೆ ಸೋರ್ಸ್ ಕೋಡನ್ನು ಕೊಟ್ಟಿಲ್ಲ, ಫ್ರಾನ್ಸ್ ಅದನ್ನು ಅಳವಡಿಸೋದಕ್ಕೆ ಈವರೆಗೆ ಒಪ್ಪಿಗೆಯನ್ನು ಕೂಡ ಸೂಚಿಸಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಡೀಲ್ ಆದಂತಹ ಸಂದರ್ಭದಲ್ಲಿ ಫ್ರಾನ್ಸ್ ಆ ರೀತಿಯ ಮಾಡಿಫಿಕೇಶನ್ ಮಾಡಿಕೊಡಬಹುದು, ಆದರೆ ಈವರೆಗೆ ಅದು ಸಾಧ್ಯ ಆಗಿಲ್ಲ. ಹೀಗಾಗಿ ನಾವು ಬ್ರಹ್ಮೋಸನ್ನು ಲಾಂಚ್ ಮಾಡಬೇಕು ಅಂತಂದರೆ ಸು-30ಯನ್ನೇ ಟೇಕ್ ಆಫ್ ಮಾಡಲೇಬೇಕಾಗಿತ್ತು. ಆದರೆ ಸು-30ಯನ್ನು ಪಾಕಿಸ್ತಾನದ ಒಳಗೆ ನುಗ್ಗಿಸುವಂಥದ್ದು ಅಷ್ಟು ಸೇಫ್ ಅಲ್ಲ. ಸು-30 ಎಷ್ಟೇ ಶಕ್ತಿಶಾಲಿ ಆಗಿದ್ರೂ ಕೂಡ ಅದು ರಫೇಲ್ಗಿಂತ ಸ್ವಲ್ಪ ಕಡಿಮೆನೆ. ಯಾಕೆ ಕೇಳಿದ್ರೆ ಅದು 4.5 ಜನರೇಷನ್ನ ಜೆಟ್ ಅಲ್ಲ, ಅದು 4th ಜನರೇಷನ್ನ ಜೆಟ್. ನಮ್ಮ ರಫೇಲ್ 4.5 ಜನರೇಷನ್ನ ಜೆಟ್. ಹೀಗಾಗಿ ಸು-30ಯನ್ನು ಯಾವುದೇ ರಕ್ಷಣೆ ಇಲ್ಲದೆ ಪಾಕಿಸ್ತಾನದ ಒಳಗೆ ನುಗ್ಗಿಸೋದಕ್ಕೆ ಭಾರತೀಯ ಸೇನೆಗೆ ಅಷ್ಟಿಷ್ಟ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ರಂಜಿತ್ ಸಿಂಗ್ ಸಿಧು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಸು-30ಗಳಿಗೆ ರಕ್ಷಣೆ ಕೊಡುವಂತಹ ಕೆಲಸಕ್ಕೆ ರಫೇಲನ್ನು ನಿಯೋಜನೆ ಮಾಡ್ತಾರೆ. ಖುದ್ದಾಗಿ ತಾನೇ ಗ್ರೂಪ್ ಕ್ಯಾಪ್ಟನ್ ಆದಂತಹ ರಂಜಿತ್ ಸಿಂಗ್ ಸಿಧು ಅವರು ಆ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಸುಖೋಯ್ ಸು-30 ಯುದ್ಧ ವಿಮಾನಗಳು ಬ್ರಹ್ಮೋಸನ್ನು ಲಾಂಚ್ ಮಾಡೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ರಫೇಲ್ ಜೆಟ್ಗಳು ಹೋಗ್ತವೆ. ಕಂಪ್ಲೀಟ್ ಆಗಿ ಆಕಾಶದಲ್ಲಿ ಅದಕ್ಕೆ ಪೂರ್ಣ ರಕ್ಷಣೆ ಕೊಡುವಂತಹ ಕೆಲಸವನ್ನು ರಫೇಲ್ಗಳು ಮಾಡ್ತವೆ. ಹೀಗಾಗಿ ಸು-30 ಅತ್ಯಂತ ನಿಖರವಾಗಿ ಬ್ರಹ್ಮೋಸನ್ನು ಲಾಂಚ್ ಮಾಡ್ತವೆ. ಪಾಕಿಸ್ತಾನದ ಸೈನಿಕ ನೆಲೆಗಳು ನಾಶ ಆಗಿ ಹೋಗ್ತವೆ. ಭಾರತದ ಒಂದೇ ಒಂದು ಸು-30ಗೆ ಕೂಡ ಒಂದು ಸಣ್ಣ ಡ್ಯಾಮೇಜು ಆಗದಂತೆ ಅವುಗಳನ್ನು ಲ್ಯಾಂಡ್ ಮಾಡಿಸುವಲ್ಲಿ ಗ್ರೂಪ್ ಕ್ಯಾಪ್ಟನ್ ರಂಜಿತ್ ಸಿಂಗ್ ಸಿಧು ಅವರ ಪಾತ್ರ ಬಹಳ ಮಹತ್ವದ್ದಾಗಿರುತ್ತೆ. ಹೀಗಾಗಿ ಗ್ರೂಪ್ ಕ್ಯಾಪ್ಟನ್ ರಂಜಿತ್ ಸಿಂಗ್ ಸಿಧು ಅವರ ಈ ಅಸಾಧಾರಣ ಸಾಹಸ ಮತ್ತು ಕ್ಷಮತೆಗೋಸ್ಕರವಾಗಿ ಅವರಿಗೆ ವೀರಚಕ್ರ ಪ್ರಶಸ್ತಿಯನ್ನು ಈ ಬಾರಿ ಸರ್ಕಾರ ಕೊಟ್ಟಿದೆ. ಇನ್ನು ಗ್ರೂಪ್ ಕ್ಯಾಪ್ಟನ್ ಮನೀಶ್ ಅರೋರಾ, ಇವರು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮಾಡಿದಂತಹ ಸಾಹಸ ಎಂತಹದ್ದು ಗೊತ್ತಾ? ಭಾರತ ಒಂದು ತೀರ್ಮಾನ ಮಾಡುತ್ತೆ, ಪೆಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಬೇಕು ಅಂತ.
ಎಂತಹ ಟಾಸ್ಕ್ ಅನ್ನು ನಮ್ಮ ಸೇನೆಗೆ ಕೊಡಲಾಗಿತ್ತು ಅಂತಂದ್ರೆ ಪಾಕಿಸ್ತಾನದ ಯಾವುದೇ ಸೇನಾ ನೆಲೆಗಳನ್ನು ಆರಂಭದಲ್ಲಿ ಗುರಿ ಮಾಡಬಾರದು. ನಮ್ಮ ಗುರಿ ಕೇವಲ ಪಾಕಿಸ್ತಾನದ ಉಗ್ರ ನೆಲೆಗಳು ಮಾತ್ರ ಆಗಿರಬೇಕು. ಹೀಗಾಗಿ 9 ಟಾರ್ಗೆಟ್ಗಳನ್ನು ಗುರಿ ಮಾಡಲಾಗುತ್ತೆ. ಅವುಗಳನ್ನು ಬಹಳ ನಿಖರವಾಗಿ ದಾಳಿ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಕೊಡಲಾಗುತ್ತೆ. ಯಾಕೆಂದ್ರೆ ಅಕ್ಕಪಕ್ಕದ ನಾಗರಿಕರಿಗೆ ಏನು ತೊಂದರೆ ಆಗಬಾರದು. ನಿಮಗೆಲ್ಲ ಗೊತ್ತೇ ಇದೆ, ಲಷ್ಕರ್, ಜೈಷ್ ಈ ಎಲ್ಲ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ಗಳಿದ್ದು ಅತ್ಯಂತ ಕಿಕ್ಕಿರಿದು ಜನ ವಾಸ ಮಾಡುವಂತಹ ಪ್ರದೇಶಗಳಲ್ಲೇ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅನೇಕ ನಾಗರಿಕರ ಸಾವು ನೋವುಗಳಿಗೆ ಕಾರಣ ಆಗುತ್ತೆ. ಆಗ ಅಂತಾರಾಷ್ಟ್ರೀಯ ಒತ್ತಡಗಳು ಹೆಚ್ಚಾಗುತ್ತೆ. ಅದನ್ನು ಯಶಸ್ವಿಯಾಗಿ ನಿಭಾಯಿಸುವಂತಹ ಜವಾಬ್ದಾರಿಯನ್ನ ಭಾರತೀಯ ಸೇನೆ ಕೊಡಲಾಗಿತ್ತು. ನೀವೇನು ಟಾರ್ಗೆಟ್ ಇಟ್ಟಿದ್ರು ಅದಕ್ಕೆ 100% ಅಕ್ಯುರೇಟ್ ಆಗಿ ಹೊಡಿಬೇಕು ಅಂತ. ಆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ಗ್ರೂಪ್ ಕ್ಯಾಪ್ಟನ್ ಮನೀಶ್ ಅರೋರಾ. ಇವರೆಂತಹ ಸಾಹಸವನ್ನ ಮಾಡ್ತಾರೆ ಅಂತಂದ್ರೆ ಪಾಕಿಸ್ತಾನದ ರೆಡಾರ್ಗಳ ಕಣ್ತಪ್ಪಿಸೋದಕ್ಕೋಸ್ಕರವಾಗಿ ನಮ್ಮ ಜೆಟ್ಗಳನ್ನು, ಭಾರತೀಯ ವಾಯುಪಡೆಯ ಜೆಟ್ಗಳನ್ನು ಭೂಮಿಗೆ ಅತ್ಯಂತ ಹತ್ತಿರದಲ್ಲಿ ಹಾರಿಸ್ಕೊಂಡು ಹೋಗ್ತಾರೆ. ಇದು ತಂತ್ರಗಾರಿಕೆಯ ದೃಷ್ಟಿಯಿಂದ ಬಹಳ ದೊಡ್ಡದಾದರೂ ಕೂಡ ಬಹಳ ರಿಸ್ಕಿ ಜಾಬ್ ಇದು. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣ ಹೋಗ್ಬಿಡುತ್ತೆ, ಬಚಾವಾಗೋದಕ್ಕೆ ಚಾನ್ಸೇ ಇಲ್ಲ. ಅಂತಹ ರಿಸ್ಕ್ ಅನ್ನು ತೆಗೆದುಕೊಂಡಂತಹ ಗ್ರೂಪ್ ಕ್ಯಾಪ್ಟನ್ ಮನೀಶ್ ಅರೋರಾ ಯಶಸ್ವಿಯಾಗಿ ದಾಳಿಯನ್ನು ಮಾಡ್ತಾರೆ. ಭೂಮಿಗೆ ಅತ್ಯಂತ ಸಮೀಪವಾಗಿ ಫೈಟರ್ ಜೆಟ್ಗಳನ್ನು ಚಲಾಯಿಸಿ ಪಾಕಿಸ್ತಾನದ ಸೇನೆಗೆ ಕಣ್ತಪ್ಪಿಸಿ ಯಶಸ್ವಿಯಾಗಿ ದಾಳಿ ಮಾಡಿ ವಾಪಸ್ ಬರ್ತಾರೆ. ಇವರ ಕೋ ಪೈಲಟ್ಗಳು ಕೂಡ ಇದೇ ಸಾಹಸವನ್ನು ಮಾಡ್ತಾರೆ. ಇದೆಲ್ಲ ಪ್ಲಾನಿಂಗ್ ಮಾಡಿದ್ದು ಯಾರು ಕೇಳಿದ್ರೆ ಇದೇ ಗ್ರೂಪ್ ಕ್ಯಾಪ್ಟನ್ ಮನೀಶ್ ಅರೋರಾ. ಹೀಗಾಗಿ ಇವರಿಗೂ ಕೂಡ ಈ ಬಾರಿಯ ವೀರಚಕ್ರವನ್ನು ಭಾರತ ಸರ್ಕಾರ ಕೊಟ್ಟಿದೆ. ವೀರಚಕ್ರವನ್ನು ಪಡೆದಂತಹ 3ನೇ ಹೆಸರು ಗ್ರೂಪ್ ಕ್ಯಾಪ್ಟನ್ ಅನಿಮೇಶ್ ಪಟ್ನಿ. ಭಾರತೀಯ ವಾಯುಸೇನೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಇವರು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಿಭಾಯಿಸಿದಂತಹ ಜವಾಬ್ದಾರಿ ಯಾವುದು ಕೇಳಿದ್ರೆ S-400 ಅನ್ನು ನಿರ್ವಹಿಸುವಂತಹದ್ದು. ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಕಮಾಂಡಿಂಗ್ ಆಫೀಸರ್ ಆಗಿ ಇವರು ಕೆಲಸ ಮಾಡಿದರು. ನಿಮಗೆಲ್ಲ ಗೊತ್ತೇ ಇದೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಚರ್ಚೆಯಾದಂತಹ ವಿಚಾರ ಏನು ಕೇಳಿದ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಪಾಕಿಸ್ತಾನವೂ ಕೂಡ ಸ್ವಲ್ಪ ಮಟ್ಟಿಗೆ ಶಕ್ತಿಶಾಲಿಯಾದಂತಹ ದೇಶವೇ. ನೀವು ಅವರನ್ನ ಟೋಟಲಿ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಇಸ್ರೇಲ್ ಎದುರಿಸ್ತಲ್ಲ, ಹಮಾಸ್, ಹಿಜ್ಬುಲ್ಲಾ, ಹೌತಿ, ಇರಾನ್ ಇವರೆಲ್ಲರಿಗಿಂತಲೂ ಕೂಡ ಪಾಕಿಸ್ತಾನದ ಬಳಿಯಲ್ಲಿ ಶಕ್ತಿ ಜಾಸ್ತಿ ಇದೆ. ಜೊತೆಗೆ ಇಸ್ರೇಲ್ ಬಳಿಯಲ್ಲಿ ಅಮೆರಿಕ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇದಾವೆ. ತಾಡ್ ಇದೆ, ಆರೋ ಇದೆ, ಸ್ವತಃ ಇಸ್ರೇಲೇ ತಯಾರಿಸಿಕೊಂಡಿರುವಂತಹ ಐರನ್ ಡೋಮ್ ಇದೆ, ಐರನ್ ಬೀಮ್ ಇದೆ. ಇಷ್ಟೆಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದೂ ಕೂಡ ಶತ್ರು ಪಡೆ ಲಾಂಚ್ ಮಾಡಿದಂತಹ ಮಿಸೈಲ್ಗಳನ್ನು ಇಸ್ರೇಲ್ 100% ಯಶಸ್ವಿಯಾಗಿ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಸ್ರೇಲ್ಗೆ ಶತ್ರುಗಳ ಮಿಸೈಲ್ಗಳನ್ನು ಹೊಡೆದು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು ಕೇವಲ 70-75% ಮಾತ್ರ. ಒಂದು ಪುಟ್ಟ ದೇಶವಾಗಿದ್ದು ಅಷ್ಟೆಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಕೂಡ ಇಸ್ರೇಲ್ಗೆ ಯಶಸ್ವಿಯಾಗಿ 100% ಅಕ್ಯುರೇಟ್ ಆಗಿ ಶತ್ರುಪಡೆಯ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಹದರಲ್ಲಿ ಭಾರತ ಆಪರೇಷನ್ ಸಿಂಧೂರ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಅಷ್ಟೆಲ್ಲ ಮಿಸೈಲ್ಗಳು, ಅಷ್ಟೆಲ್ಲ ಡ್ರೋನ್ಗಳನ್ನು ಲಾಂಚ್ ಮಾಡಿದ್ರೂ ಕೂಡ ಭಾರತ ಯಶಸ್ವಿಯಾಗಿ ಅದೆಲ್ಲವುದನ್ನು ಇಂಟರ್ಸೆಪ್ಟ್ ಮಾಡಿದೆ. ಭಾರತದ ಒಂದೇ ಒಂದು ವಾಯು ನೆಲೆಗಾಗಲಿ, ಒಂದೇ ಒಂದು ಸೇನಾ ನೆಲೆಗಾಗಲಿ ಯಾವುದಕ್ಕೂ ಡ್ಯಾಮೇಜ್ ಆಗಿಲ್ಲ. ಆ ರೀತಿಯಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿರ್ವಹಿಸಿದ್ದು ಯಾರು ಕೇಳಿದ್ರೆ ಗ್ರೂಪ್ ಕ್ಯಾಪ್ಟನ್ ಅನಿಮೇಶ್ ಪಟ್ನಿ. ಇವರು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದನ್ನೆಲ್ಲ ಸಾಧಿಸಿದ್ರು, ಎಂತಹ ಸಾಹಸ ಮಾಡಿದ್ರು ಅಂತ ಈಗ ರಿವೀಲ್ ಆಗ್ತಾ ಇದೆ. ಅದು ಹೇಗೆ ಕೇಳಿದ್ರೆ ನಮ್ಮ ಶತ್ರುಪಡೆಯಾದಂತಹ ಪಾಕಿಸ್ತಾನಕ್ಕೆ ನಮ್ಮ ಎಲ್ಲ ಡೀಟೇಲ್ಸ್ಗಳು ಕೂಡ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿದೆ, ನಾವು ಯಾವ ರೀತಿಯಾಗಿ ದಾಳಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ, ಈ ಎಲ್ಲ ಡೀಟೇಲ್ಸ್ಗಳು ಕೂಡ ಚೈನಾ ಮೂಲಕವಾಗಿ ಪಾಕಿಸ್ತಾನವನ್ನು ತಲುಪ್ತಾ ಇತ್ತು. ಭಾರತದ ಮೇಲೆ ಚೈನಾದ ಸ್ಯಾಟಲೈಟ್ಗಳು ದಿನದ 24 ಗಂಟೆಗಳ ಕಾಲವೂ ಕೂಡ ಬೇಹುಗಾರಿಕೆ ಮಾಡ್ತಾ ಇದ್ವು. ಸಿಕ್ಕಂತಹ ಇನ್ಫಾರ್ಮೇಷನ್ ಅನ್ನ ಪಾಕಿಸ್ತಾನಕ್ಕೆ ಒದಗಿಸ್ತಾ ಇದ್ವು. ಹೀಗಾಗಿ ಪಾಕಿಸ್ತಾನಕ್ಕೆ ಎಷ್ಟು ಅಕ್ಯುರೇಟ್ ಆಗಿ ಮಾಹಿತಿ ಸಿಗ್ತಾ ಇತ್ತು ಅಂತಂದ್ರೆ ಭಾರತ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಎಲ್ಲಿ ಡಿಪ್ಲಾಯ್ ಮಾಡಿದೆ, ಯಾವ್ಯಾವ ವಾಯುನೆಲೆಯಲ್ಲಿ ಎಂತೆಂತಹ ಶಸ್ತ್ರಾಸ್ತ್ರಗಳನ್ನ ಭಾರತ ಇಟ್ಟುಕೊಂಡಿದೆ, ಮುಂದೆ ಯಾವ ರೀತಿಯಾದಂತಹ ದಾಳಿ ಮಾಡಬಹುದು, ಯಾವ ಫೈಟರ್ ಜೆಟ್ಗಳು ರೆಡಿ ಆಗಿದಾವೆ, ಈ ಎಲ್ಲಾ ಮಾಹಿತಿಯೂ ಕೂಡ ಪಾಕಿಸ್ತಾನಕ್ಕೆ ಸಿಗ್ತಾ ಇತ್ತು. ಅದಕ್ಕೆ ಗ್ರೂಪ್ ಕ್ಯಾಪ್ಟನ್ ಅನಿಮೇಶ್ ಪಟ್ನಿ ಏನ್ ಮಾಡಿದ್ರು ಗೊತ್ತಾ, ಚೈನಾದ ಸ್ಯಾಟಲೈಟ್ ಮೂವ್ಮೆಂಟ್ ಬಗ್ಗೆ ಭಾರತಕ್ಕೆ ಮಾಹಿತಿ ಇರುತ್ತೆ. ಈ ಒಂದು ಡೇಟಾವನ್ನು ಇಟ್ಟುಕೊಂಡು ಯಾವಾಗ ಚೈನಾದ ಸ್ಯಾಟಲೈಟ್ಗಳು ಬಂದು ಹೋಗ್ತವೆ, ಪಾಕಿಸ್ತಾನಕ್ಕೆ ಯಾವ ಮಾಹಿತಿ ಸಿಕ್ಕಿರುತ್ತೆ ಅನ್ನೋ ಆಧಾರದಲ್ಲಿ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಲೊಕೇಶನ್ ಬದಲಾಯಿಸ್ತಾ ಇದ್ರು. ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಔಟ್ಡೇಟೆಡ್ ಲೊಕೇಶನ್ ಸಿಗ್ತಾ ಇತ್ತು. ಅಂದ್ರೆ ಈ ಹಿಂದೆ ಭಾರತ ಎಲ್ಲಿ ನಿಯೋಜನೆ ಮಾಡಿತ್ತೋ ಆ ಮಾಹಿತಿ ಸಿಗ್ತಾ ಇತ್ತು. ಪಾಕಿಸ್ತಾನ ಅದನ್ನ ಗುರಿಯಾಗಿಟ್ಕೊಂಡು ದಾಳಿ ಮಾಡ್ತಾ ಇತ್ತು, ಅದರಲ್ಲಿ ವಿಫಲ ಆಗ್ತಾ ಇತ್ತು, ಭಾರತಕ್ಕೇನು ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಈ ರೀತಿಯಾದಂತಹ ಒಂದು ಅದ್ಭುತ ತಂತ್ರಗಾರಿಕೆಯನ್ನು ಮಾಡಿದ್ದು ಭಾರತದ ಗ್ರೂಪ್ ಕ್ಯಾಪ್ಟನ್ ಅನಿಮೇಶ್ ಪಟ್ನಿ ಅವರು. ಇವರಿಗೂ ಸಹ ಈಗ ವೀರಚಕ್ರದೊಂದಿಗೆ ಸನ್ಮಾನಿಸಲಾಗ್ತಾ ಇದೆ. ಇನ್ನು ವೀರಚಕ್ರವನ್ನು ಪಡೀತಾ ಇರುವಂತಹ 4ನೇ ಹೆಸರು ಕರ್ನಲ್ ಕೌಶಾಂಕ್ ಲಾಂಬಾ. ಇವರು ಭೂಸೇನೆಯ ಕರ್ನಲ್. ಇವರೆಂತಹ ಸಾಹಸ ಮಾಡಿದ್ರು ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಆಪರೇಷನ್ ಸಿಂಧೂರ ಆರಂಭವಾಗ್ತಿದ್ದ ಹಾಗೆ ಪಾಕಿಸ್ತಾನ ಏನ್ ಮಾಡ್ತು ಗೊತ್ತಾ, ಅವ್ರಿಗೆ ಬಹಳ ಈಸಿ ಆದಂತಹ ಟಾರ್ಗೆಟ್ ಯಾವುದು ಕೇಳಿದ್ರೆ ನಮ್ಮ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಆರ್ಟಿಲರೀಸ್ಗಳನ್ನು ಬಳಸಿ ದಾಳಿ ಮಾಡುವಂಥದ್ದು. ಅಂದ್ರೆ ಮನಸ್ಸಿಗೆ ಬಂದಂತೆ ದಾಳಿ ಮಾಡಿಬಿಡೋದು, ಗಡಿಯಲ್ಲಿರುವಂತಹ ನಾಗರಿಕ ನೆಲೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದು. ಇದು ಪಾಕಿಸ್ತಾನದ ಹೇಡಿ ಕೃತ್ಯ.
ಈ ಬಾರಿಯೂ ಕೂಡ ಪಾಕಿಸ್ತಾನ ಇದೇ ಕೆಲಸಕ್ಕೆ ಕೈ ಹಾಕ್ತು. ಆ ಸಂದರ್ಭದಲ್ಲಿ ಕರ್ನಲ್ ಕೌಶಾಂಕ್ ಲಾಂಬಾ ಎಂತಹ ಸಾಹಸ ಮಾಡ್ತಾರೆ ಅಂತಂದ್ರೆ, ಭಾರತದ M777 ಅಲ್ಟ್ರಾ ಲೈಟ್ ಹೋವಿಟ್ಚರ್ಗಳನ್ನು ಹೆಲಿಕಾಪ್ಟರ್ ಮೂಲಕವಾಗಿ ಅತ್ಯಂತ ಇಂಪಾರ್ಟೆಂಟ್ ಲೊಕೇಶನ್ಗೆ ಸಾಗಿಸ್ತಾರೆ. ಈ M777 ಅಲ್ಟ್ರಾ ಲೈಟ್ ಹೋವಿಟ್ಚರ್ಗಳಿದಾವಲ್ಲ, ಇವುಗಳನ್ನು ಭಾರತೀಯ ಚಿನೂಕ್ ಹೆಲಿಕಾಪ್ಟರ್ಗಳಲ್ಲಿ ಸಾಗಿಸಬಹುದು. ಈ ಹೋವಿಟ್ಚರ್ಗಳು 40 ಕಿಲೋಮೀಟರ್ ವರೆಗೆ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನ ಬಹಳ ಇಂಪಾರ್ಟೆಂಟ್ ಲೊಕೇಶನ್ಗಳಲ್ಲಿ ಇರಿಸಿ ಪಾಕಿಸ್ತಾನದ ದಾಳಿಯನ್ನು ತಡೆದಿದ್ದು ಮಾತ್ರ ಅಲ್ಲ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆಗೆ ನೀರು ಕುಡಿಸುವಲ್ಲಿ ಭಾರತದ ಕರ್ನಲ್ ಆದಂತಹ ಕೌಶಾಂಕ್ ಲಾಂಬಾ ಅವರ ಸಾಹಸ ಇದೆಯಲ್ಲ, ಬಹಳ ದೊಡ್ಡದಾಗಿತ್ತು. ಹೀಗಾಗಿ ಈ ಕರ್ನಲ್ಗೂ ಕೂಡ ವೀರಚಕ್ರವನ್ನು ಕೊಟ್ಟು ಸನ್ಮಾನಿಸಲಾಗ್ತಾ ಇದೆ. ಇನ್ನು ವೀರಚಕ್ರವನ್ನು ಪಡಿತಾ ಇರುವಂತಹ 5ನೇ ಹೆಸರು ಭಾರತೀಯ ವಾಯುಸೇನೆಯ ಲೆಫ್ಟಿನೆಂಟ್ ಕರ್ನಲ್ ಸುಶೀಲ್ ಬೀಸ್ಟ್. ಲೆಫ್ಟಿನೆಂಟ್ ಕರ್ನಲ್ ಸುಶೀಲ್ ಬೀಸ್ಟ್ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಯಾವ ಕಾರ್ಯವನ್ನು ನಿರ್ವಹಿಸಿದ್ರು ಅಂತಂದ್ರೆ, ಕಂಪ್ಲೀಟ್ ಆದಂತಹ ಪ್ಲಾನಿಂಗ್ ಜೊತೆಗೆ ಟೆಕ್ನಾಲಜಿಯನ್ನು ಬಳಸಿಕೊಳ್ಳುವಂತಹದ್ದು. ಇವತ್ತಿನ ಕಾಲದಲ್ಲಿ ಯುದ್ಧ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಮಜಲ್ ಪವರ್ಗೆ ಯಾವುದೇ ರೀತಿಯಲ್ಲೂ ಬೆಲೆಯೇ ಇಲ್ಲ. ಈ ಹಿಂದೇನಾಗ್ತಾ ಇತ್ತು, ಬಹಳ ದೇಹದಾಢ್ಯವನ್ನು ಬೆಳೆಸ್ಕೊಂಡಂತವನು ಯುದ್ಧವನ್ನು ಜಯಿಸ್ತಾ ಇದ್ದ. ಇವತ್ತು ಹಾಗಲ್ಲ. ಯಾರಿಗೆ ಅತ್ಯಂತ ಬುದ್ಧಿವಂತಿಕೆ ಇದೆಯೋ, ಯಾರು ಹೆಚ್ಚು ತಂತ್ರಗಾರಿಕೆಯನ್ನು ಮಾಡ್ತಾರೋ ಅವರು ವಿಜಯಶಾಲಿ ಆಗ್ತಾರೆ. ಹೀಗಾಗಿ ನಿಮ್ಮ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳು ಇರೋದು ಮುಖ್ಯ ಅಲ್ಲ, ಅದನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವಂತಹದ್ದು, ಅದರ ಟೈಮಿಂಗ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಕೆಲಸವನ್ನ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮಾಡಿದ್ದು ಲೆಫ್ಟಿನೆಂಟ್ ಕರ್ನಲ್ ಸುಶೀಲ್ ಬೀಸ್ಟ್. ಇನ್ನು ವೀರಚಕ್ರವನ್ನು ಪಡಿತಾ ಇರುವಂತಹ 6ನೇ ಹೆಸರು ಸ್ಕ್ವಾಡ್ರನ್ ಲೀಡರ್ ರಿಜ್ವಾನ್ ಮಲ್ಲಿಕ್. ಇವರ ಸಾಹಸವನ್ನ ಕೇಳಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ. ಯಾಕೆ ಕೇಳಿದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಹೊಡೆಯೋದಕ್ಕೆ ಭಾರತ ತೀರ್ಮಾನ ಮಾಡಿತು. ಅಂದ್ರೆ ಬಹಾವಲ್ಪುರ ಸೆಕ್ಟರ್ಗೆ. ಇಲ್ಲಿಗೆ ಹೋಗಿ ಹೊಡಿಬೇಕು ಅಂತಂದ್ರೆ ನೀವು ಪಾಕಿಸ್ತಾನದ ರೆಡಾರ್ ರೇಂಜ್ಗೆ ಬರಲೇಬೇಕು. ಆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಇದೇ ಸ್ಕ್ವಾಡ್ರನ್ ಲೀಡರ್ ರಿಜ್ವಾನ್ ಮಲ್ಲಿಕ್. ಅಂದ್ರೆ ಪಾಕಿಸ್ತಾನದ ರೆಡಾರ್ ರೇಂಜ್ ನಲ್ಲಿ ಇದ್ದೂ ಕೂಡ ಯಶಸ್ವಿಯಾಗಿ ಇವರು 2 ದಾಳಿಗಳನ್ನು ಮಾಡ್ತಾರೆ. ಮಿತ್ರರೇ, ಇದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವು ಶತ್ರು ಪಡೆಯ ರೆಡಾರ್ ರೇಂಜ್ನಲ್ಲಿ ಇದಿರಿ ಅಂತ ಗೊತ್ತಾಗ್ತಿದ್ದ ಹಾಗೆ ಅರ್ಧ ನಡುಗ್ ಹೋಗ್ಬಿಡ್ತೀವಿ. ಯಾಕೆಂದ್ರೆ ಜೀವ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಹೋಗ್ಬೋದು. ಅಂತಹ ಒಂದು ದುರ್ಗಮ ಕಂಡೀಷನ್ನಲ್ಲೂ ಕೂಡ ಯಶಸ್ವಿಯಾಗಿ ಶತ್ರು ಪಡೆಯ ಮೇಲೆ ದಾಳಿ ಮಾಡೋದಿದೆಯಲ್ಲ, ಇದೇನು ಸಣ್ಣ ಕೆಲಸ ಅಲ್ಲ. ಈ ಒಂದು ಸಾಹಸಕ್ಕೋಸ್ಕರವಾಗಿ ಸ್ಕ್ವಾಡ್ರನ್ ಲೀಡರ್ ರಿಜ್ವಾನ್ ಮಲ್ಲಿಕ್ಗೆ ಈ ಬಾರಿಯ ವೀರಚಕ್ರವನ್ನು ಕೊಡಲಾಗ್ತಾ ಇದೆ. ಮಿತ್ರರೇ, ನೀವೇ ಕಂಪೇರ್ ಮಾಡಿ ನೋಡಿ. ಪಾಕಿಸ್ತಾನವೂ ಕೂಡ ಈ ಆಪರೇಷನ್ ಸಿಂಧೂರ ಆಗ್ತಿದ್ದ ಹಾಗೆ ಒಂದಷ್ಟು ಪ್ರಶಸ್ತಿಗಳನ್ನು ಕೊಡ್ತು. ಅತ್ಯಂತ ಮುಖ್ಯವಾಗಿ ಈ ಬಂಕರ್ನಲ್ಲಿ ಅಡಗಿ ಕೂತಿದ್ನಲ್ಲ, ಯುದ್ಧದ ಸಂದರ್ಭದಲ್ಲಿ ಹೆದರಿ ಬೆದರಿ ಹೇಗಪ್ಪ ಜೀವ ಉಳಿಸ್ಕೊಳ್ಳೋದು ಅಂತ ಹೇಳಿ ಹೇಡಿಯಂತೆ ಬಂಕರ್ನಲ್ಲಿ ಅಡಗಿ ಕೂತಿದ್ದಂತಹ ಪಾಕಿಸ್ತಾನದ ಆರ್ಮಿ ಚೀಫ್ ಆದಂತಹ ಮುಲ್ಲಾ ಜನರಲ್ ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಅನ್ನುವಂತಹ ಬಿರುದನ್ನು ಕೊಟ್ಟು ಸನ್ಮಾನಿಸಿತು. ಅಂದ್ರೆ ಪಾಕ್ ಸರ್ಕಾರ ಆತನಿಗೆ ಪ್ರಮೋಷನ್ ಅನ್ನು ಕೊಡ್ತು. ಇನ್ನು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಳಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದಂತಹ ಒಂದಿಬ್ಬರು ಪತ್ರಕರ್ತರಿಗೂ ಕೂಡ ಇತ್ತೀಚೆಗೆ ನಾಗರಿಕ ಸನ್ಮಾನವನ್ನ ಪಾಕಿಸ್ತಾನ ಸರ್ಕಾರ ಕೊಡ್ತು. ಈಗ ಆಸಿಮ್ ಮುನೀರ್ ಇರಬಹುದು ಅಥವಾ ಬೇರೆ ಬೇರೆ ಪ್ರಶಸ್ತಿ ಪಡೆದಂತಹ ಪಾಕಿಸ್ತಾನದ ಇತರೆ ಪ್ರಜೆಗಳಿರಬಹುದು, ಅವರೆಲ್ಲ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಏನಪ್ಪಾ ಸಾಧನೆ ಮಾಡಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತು. ಯಾಕೆಂತಂದ್ರೆ ಪಾಕಿಸ್ತಾನದ ಸೋಲಿನ ದಿಬ್ಬ ಎವರೆಸ್ಟ್ ಶಿಖರದಂತಿದೆ. ಅದೇ ಭಾರತ ಈಗ 6 ಮಂದಿಗೆ ವೀರಚಕ್ರವನ್ನು ಕೊಟ್ಟಿದೆಯಲ್ಲ, ಇವರೆಂತೆಂತಹ ಸಾಧನೆ ಮಾಡಿದ್ದಾರೆ, ಯಾವ ರೀತಿಯಾಗಿ ದಾಳಿ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಕೂಡ ಸಾಕ್ಷಿ ಇದೆ. ಮಿತ್ರರೇ, ಈ ವೀರಚಕ್ರ ಇದೆಯಲ್ಲ, ಇದು ನಮ್ಮ ಸೇನೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಸಾಹಸ ಮಾಡದಂತವರಿಗೆ ಕೊಡುವಂತಹ ಪ್ರಶಸ್ತಿ. ಇದು ಸೇನೆಯಲ್ಲಿ 3ನೇ ಅತ್ಯುನ್ನತವಾದಂತಹ ಗೌರವ. ಮೊದಲನೇದಾಗಿ ಪರಮವೀರ ಚಕ್ರ ಇದೆ. ಇದು ಯುದ್ಧದಲ್ಲಿ ಬಲಿದಾನಗೈದಂತವರಿಗೆ ಕೊಡುವಂತಹ ಪರಮೋನ್ನತವಾದಂತಹ ಗೌರವ. ಇದನ್ನ ನಮ್ಮ ಭಾರತ ರತ್ನಕ್ಕೆ ಹೋಲಿಸಬಹುದು. 2ನೇದಾಗಿ ಪರಮವೀರ ಚಕ್ರ ಇದೆ. ಇದನ್ನ ಪದ್ಮ ವಿಭೂಷಣ ಪ್ರಶಸ್ತಿಗೆ ಹೋಲಿಸಬಹುದು. 3ನೇದಾಗಿ ಈ ವೀರಚಕ್ರವನ್ನು ಕೊಡಲಾಗುತ್ತೆ. ಇದನ್ನ ನಮ್ಮ ಪದ್ಮಭೂಷಣ ಪ್ರಶಸ್ತಿಗೆ ಹೋಲಿಸಬಹುದು. ಮಿತ್ರರೇ, ನಾಳೆ ಈ 6 ಮಂದಿಯ ಸಾಹಸದ ಬಗ್ಗೆ ಒಂದು ಸಿನಿಮಾ ಬರಬಹುದು. ಆಪರೇಷನ್ ಸಿಂಧೂರದ ಡೀಟೇಲ್ಸ್ ಅನ್ನ ಒಂದು ಸಿನಿಮಾದ ಮೂಲಕ ತೆರೆಗೆ ತರುವಂತಹ ಪ್ರಯತ್ನವೂ ಆಗಬಹುದು. ಆ ಸಂದರ್ಭದಲ್ಲಿ ನಮ್ಮ ಬಾಲಿವುಡ್ ನಟರು ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ನೀವೆಲ್ಲರೂ ಕೂಡ ಚಪ್ಪಾಳೆ ತಟ್ತೀರಿ. ಆದ್ರೀಗ ನೀವು ನಿಜವಾಗ್ಲೂ ಚಪ್ಪಾಳೆ ತಟ್ಟಬೇಕಾಗಿದ್ಯಾರಿಗೆ? ಯಾರ ಫೋಟೋವನ್ನ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಬೇಕು ಅಂತಂದ್ರೆ ಈ 6 ಮಂದಿ ರಿಯಲ್ ಹೀರೋಗಳದ್ದೇ ಹೊರತು ರೀಲ್ನಲ್ಲಿ ಬರುವಂತಹ ಹೀರೋಗಳದ್ದಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ